ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಳಿಗೆ ಮೇಲೆ ಬಂದಿದ್ದೀವಿ ನೋಡ್ರಿ. ಹಿಂದೆಲ್ಲ ಗಿಡ ತೆಗಿಸ್ಬಿಟ್ರ ಫುಲ್ ಬೈಲು ಸಿಕ್ಕಾಪಟ್ಟೆ. ಅಲ್ಲೆಲ್ಲ ಜೀನಿ ಅಂತಿತ್ತು, ಒಂಥರ ಕತ್ತಲು ಕಾಣ್ತಾ ಇತ್ತು. ಇವಾಗ ಫುಲ್ ಎಲ್ಲ ಬೈಲಾಗೈತಿ. ಒಂಥರ ಬೆಳಕು ಹೆಚ್ಚಿಗೆ ನಂಗೆ ಕಾಣಕತ್ತೈತಿ. ತುಂಬ್ಯಾರ ನಳ ಬಂದಿದ್ವು ನೋಡಿರಿ. ಅಮ್ಮ ಪಾತ್ರೆ ತೊಳೆದಿಟ್ಟಾಳೆ. ಇಷ್ಟು ಎಲ್ಲ ನಾವು ಆಚೆ ಕಡೆ ಮನೆಗೆ ಹೋಗಿದ್ವಿ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ವಿ, ತೊಗೊಂಡೋದಾಗ ಆಗಲಿಲ್ಲ. ಹಂಗಾಗಿ ತಂಗಿ ಹೇಳ ಅಂತ ತಂಗಿ ಒಂದು ಪ್ಲಾಟ್ ತೊಗೊಂಡಾಳ. ಅಪ್ಪ ಕೊಡಿಸಿದಾರೆ, ಒಂದು ಪ್ಲಾಟ್ ಜಾಗ ಕೊಡಿಸಿದಾರೆ. ಇಲ್ಲಿ ಆ ಕಡೆ ಹೋಗಿದ್ವಿ ನೋಡ್ಕೊಂಬರಕಂತ ಹೇಳಿಬಿಟ್ಟು. ಆಚೆ ಕಡೆ ಮನೆಗೆ ಐತಲ್ರಿ, ಆ ಮನೆ ಹತ್ತಿರ ಐತಿ, ಅಲ್ಲಿ ಹೋಗಿದ್ವಿ. ಹೋಗಿ ನೋಡ್ಕೊಂಬಂದ್ವಿ. ಫೋನು ಇಲ್ಲೇ ಬಿಟ್ಟು ಹೋಗಿದ್ವಿ. ಹೀಗಾಗಿ ವಿಡಿಯೋ ಮಾಡ್ಕೊಂಬರೋದಾಗಲಿಲ್ಲ. ಅಲ್ಲಿ ಅದೆಲ್ಲ ಚಂದ ಅನ್ನಿಸ್ತಾ. ಸೈಡ್ ಹೋದಾಗೆಲ್ಲ ಬೈಲಾಗ್ಯದಲ್ಲ, ಚಂದ ಮಾಡಿದಾರೆ ನೋಡೋಣ. ಒಂಥರ ಅಲ್ಲಿ ಕುಂದ್ರಕ ನಿಂದ್ರಕ ಪಕ್ಕದ ಪ್ಲಾಟ್ನವರು ಮನೆ ಕಟ್ತಾರಂತ. ಹೀಗಾಗಿ ಅಲ್ಲೆಲ್ಲ ಜಾಗ ಕ್ಲೀನ್ ಮಾಡಿಸ್ಬಿಟ್ರೆ. ಆಮೇಲೆ ಉಸುಗು ಕಲ್ಲು ಎಲ್ಲ ಹಾಕ್ಯಾರ. ಅಲ್ಲಿ ಹೋಗಿ ಸುತ್ತಾಡಿ ಆಚೆ ಕಡೆ ಮನೆಗೆ ಹೋಗಿ ಕುಂತು ಬಂದ್ವಿ. ಹಿಂಗೆ ನೋಡ್ರಿ. ಇವಾಗ ಮಾಳಿಗೆ ಮೇಲೆ ಬಂದೀವಿ. ಫುಲ್ ಬೈಲಂದ್ರೆ ಬೈಲಿ ಎಲ್ಲ ನೋಡ್ರಿ. ಮಳೆ ಬಂತಂದ್ರೆ ಇದೆಲ್ಲ ಜಾಗ ಸಿಕ್ಕಾಪಟ್ಟಿ ಕಪ್ಪಾಗಿ ಬಿಡ್ತೈತಿ. ಇದೆಲ್ಲ ಅಷ್ಟಿದು ಇರ್ತಿತ್ತು. ಈಗ ನೋಡ್ರಿ ಅಷ್ಟು ಬೆಳ್ಳಗೆ ಚಂದ ಅನ್ಸಕತ್ತೈತಿ. ನನಗಂತೂ ಫುಲ್ಲು ಖುಷಿ ಬಂದಂಗಿಂದ. ಇಲ್ಲಿ ನೋಡ್ರಿ, ಇಲ್ಲಿ ಗಿಡಗಳಿದ್ದು ಇಲ್ಲೆಲ್ಲ ತೆಗಿಸ್ಬಿಟ್ರು ನೋಡ್ರಿ. ಸಿಕ್ಕಾಪಟ್ಟೆ ಅಲ್ಲೇ ಉಳಿಸ್ಬಿಟ್ರು ಅವು ಗಿಡಗಳು. ಇಲ್ಲೆಲ್ಲ ಎಷ್ಟು ಬೈಲಾಗೈತಿ. ಎಲ್ಲ ಬಿದ್ದ ಜಾಗ ರೀ, ಹಳೇ ಕಾಲದ ಜಾಗಗಳಿವು. ಯಾರು ಎಬ್ಸೋದೂ ಇಲ್ಲ, ಅದಕ್ಕೆ ಹೊಳ್ಳಿ ನೋಡೋದೂ ಇಲ್ಲ. ನಮ್ಮದು ಕೂಡ ಈ ಮನೆ ನಮ್ಮ ಅಜ್ಜಿಯರ ಕಾಲದಂದಿತ್ತು. ಆ ಅಜ್ಜಿಯರ ಕಾಲದಂದು ಅವ್ರು ಗಳಿಸಿದ ಆಸ್ತಿ ಇದು. ತಮ್ಮಂದಿರು ಅಪ್ಪ ಸೇರಿ ಈ ಮನೆ ಕಟ್ಟ್ಯಾರ ನೋಡ್ರಿ. ಮೊದಲೆಲ್ಲ ಅಜ್ಜಿ ಕಾಲದ ಮನೆ ಹೆಂಗಂದ್ರೆ ಒಂದು ಫೋಟೋ ಇರ್ಬೋದು ಅನ್ಸುತ್ತೆ ತಮ್ಮನ ಮೊಬೈಲ್ದಲ್ಲಿ. ಅದು ಹಾಕ್ತೀನಿ ನೋಡ್ರಿ. ಆವಾಗಿನ ಕಾಲದ ಗುಂಡ್ಗಲ್ ಅಂದ್ರೆ ಇವಾಗ ಇಲ್ಲಿ ನಾವು ಭಾಳ ಮಾಡೋದಕ್ಕಿಂತ ಆ ಮನೆಗೆ ಒಂದು ಖುಷಿ ಸಂತೋಷ ಬೇರೆ ಇತ್ತು ಸ್ನೇಹಿತರೆ. ಇವಾಗ ಎಷ್ಟೇ ಖುಷಿಯಿಂದ ಇರ್ತೀವಿ ಅಂದರು ಹಿರಿ ಜೀವಗಳು ಗಳಿಸಿರೋ ಆಸ್ತಿ ಅಲ್ವಾ. ಆ ಕಾಲದ್ದು ಆವಾಗಿನ ಮನೆ ಗುಂಡ್ಗಲಿನ ಮನೆ ಇತ್ತು ರೀ. ಅವಾಗ ಮಣ್ಣಿನ ಮನೆಗಳ್ರಿ, ಅದೇ ಎಷ್ಟು ಖುಷಿ ಕೊಡ್ತೈತೆ ರೀ ನಮ್ಗೆ. ಇದಕ್ಕಿನ್ನ ಅದೇ ಖುಷಿ ಜಾಸ್ತಿ ಅನ್ಸುತ್ತೆ ನಮ್ಗೆ. ಐತಿ ಸಿಕ್ಕಾಪಟ್ಟೆ ಐತಿ ಅಂದ್ರೂ ಇವಾಗಿನ ಲೈಫೇ ಬೇರೆ ಐತೆ ಅಂದ್ರೂ ಆವಾಗಿನ ಲೈಫೇ ಖುಷಿಯಾಗಿ ಕೊಡುತ್ತೆ. ಆವಾಗಿನ ಲೈಫೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಈಗ ಸದ್ಯನ ಲೈಫು ಖುಷಿ ಇಲ್ಲ, ಐತಿ ಅಲ್ಲ ಖುಷಿ ಇಲ್ಲ. ಆವಾಗಿಂದು ಏನೂ ಇಲ್ಲಪ್ಪ ಅಂದ್ರೂ ಖುಷಿಯಾಗಿರ್ತಿದ್ರು ನಮ್ಮ ಅಜ್ಜಿಯರೆಲ್ಲ. ಅವಾಗ ಸಿಕ್ಕಾಪಟ್ಟೆ ಅವ್ರು ದುಡ್ದಾರ ಮಾಡ್ಯಾರ. ಅವ್ರು ದುಡ್ದಾರ ಅಂತ ಹೇಳಿಬಿಟ್ಟೇ ನಮಗೆ ಇಷ್ಟೆಲ್ಲ ಆಸ್ತಿ ಮಾಡಿಟ್ರು. ಅವ್ರು ಉಪವಾಸ ಇದ್ದು ನಮ್ಗೆ ಹೊಟ್ಟೆ ತುಂಬಿಸ್ಯಾರ. ಇವಾಗ ನಾವು ಈ ಥರ ಜೀವನ ಮಾಡೋದಕ್ಕೆ ಅವರೇ ಕಾರಣ ಅಂತ ಹೇಳ್ತೀನಿ ನಾನು. ಅವ್ರು ಏನು ಗಳದ್ರಲ್ಲ ಆ ಜೀವನ ನಮ್ಮ ಕೈಯಿಂದ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಂಗೈತಿ ಅಂದ್ರೆ ಆ ಲೈಫೇ ಭಾಳ ಇಷ್ಟ ಆಗುತ್ತೆ ಸ್ನೇಹಿತರೆ ನಮ್ಗೆ. ಅಜ್ಜಿ ಜೊತೆ ಅವ್ರ ಕತೆ ಕೇಳ್ತಾ ಸಂಜೆ ಟೈಮಲ್ಲಿ ಅವ್ರ ಕತೆ ಹೇಳ್ತಾಯಿದ್ರು. ಆಮೇಲೆ ಹಾಡು ಹೇಳ್ತಾಯಿದ್ರು. ಅವ್ರು ಹಾಡು ಕೇಳ್ಕೊತ ಅವ್ರ ಕತೆ ಕೇಳ್ಕೊತ ಮನ್ಕೊತ ಇದ್ವಿ ಎಲ್ಲರೂ. ನಾನು ತಂಗಿ ಇಬ್ಬರು ತಮ್ಮಂದಿರು. ಅವಾಗ ದೀಪದ ಬೆಳಕು ರೀ. ಇವಾಗ ಈ ಇದ್ದ ಜಾಗದೊಳಗೆ ಏನು ಹಳೆ ಮನೆ ಇತ್ತಲ್ಲ, ಲೈಟ್ ಇದ್ದಿದ್ದಿಲ್ಲ, ದೀಪದ ಬೆಳಕಿನೊಳಗೆ ಹೆಂಗಿತ್ತನಿತ್ತು ಆವಾಗಿನ ಜೀವನ. ಬಾಯಿಲೆ ಹಾಂ. ಇಲ್ಲಿ ಈ ಕಡೆ ಬಾಗಿಲ ಇತ್ತು ಅವಾಗ. ಇಲ್ಲಿ ಮುಂದೆ ಚಪ್ರ ಇತ್ತು, ಹಿಂದೆ 2 ಕೋಲಿ, ಮುಂದೆ ಪತ್ರಸ ಇತ್ತು. ದೊಡ್ಡ ಜಾಗ ಅವಾಗಿಂದೆಲ್ಲ. ಒಂದೊಂದು ಮಾರ ಆಗಲ್ಲ ರೀ ಜಾಗಗಳು, ಗೋಡಿಗಳು ಅಂದ್ರೆ ಅಷ್ಟು ದೊಡ್ಡ ಇರ್ತಿದ್ವು ಆವಾಗ ನೋಡ್ರಿ. ಇಲ್ಲೆಲ್ಲ ಅದು ದೀಪದ ಬೆಳಕಿನೊಳಗೆ ಭಾಳ ಖುಷಿ ಕೊಡ್ತಿತ್ತು ಅವಾಗ. ದೀಪದ ಬೆಳಕಿನೊಳಗೆ ಭಾಳ ಖುಷಿ ಕೊಡ್ತಿತ್ತು. ಆಯರ ಜೊತೆ ಕುಂತ್ಕೊಂಡು ಊಟ ಮಾಡಿದ್ದು. ಅವ್ರು ಒಂದೇ ಗಂಗಳದಾಗ ಊಟ ಮಾಡಿದ್ದೇವೆ ರೀ. ಅವ್ರ ಗಂಗಳದಾಗ ಕುತ್ಕೊಂಡು ಊಟ ಮಾಡೋದೇನು, ಅವ್ರು ನಮಗೆ ಜೀವ ಮಾಡೋದೇನು. ಅವ್ರಿಗೂ ಬರ್ರಿ ಇಲ್ಲಿ ಕುಂದ್ರಿ ಕತೆ ಹೇಳ್ತೀನಿ ಅಂತೇಳಿ ಅಂದು ಒಂದು ಕೌದಿ ಹಾಸಿ ಬಿಡೋರು. ಒಂದು ಕೌದಿ ಹಾಸಿ ಅವ್ರು ನಮ್ಮ ಆಯರ್ ಕುತ್ಕೊಂಡು ಅವಾಗೆಲ್ಲ ರಾಮಾಯಣ ಮಹಾಭಾರತ ಇವೆಲ್ಲ ಕತೆ ಹೇಳ್ತಿದ್ದರ್ರಿ. ಆ ಕತೆ ಕೇಳ್ಕೊಂತ ಈಗ ನಮ್ಮ ಕತೆ ಹೇಳೋಟ್ಟು ಪೇಷನ್ಸ್ ಇಲ್ಲೋಯಪ್ಪ, ಟೈಮ್ ಇಲ್ಲ ಹೇಳ. ಇವಾಗ ನಮ್ಮ ಮಕ್ಳಿಗೆ ಕತೆ ಹೇಳ್ತೀವಂದ್ರೆ ನಮಗೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ನಮಗೆ ಟೈಮ್ ಇಲ್ಲ ಕುಂತ್ಕೊಂಡು ಕತೆ ಹೇಳೋಷ್ಟು. ಮಕ್ಕಳಿಗೆ ಕುಂತ್ಕೊಂಡು ಕೇಳೋ ಪೇಷನ್ಸ್ ಇಲ್ಲ. ಕೇಳ್ತೀರಿ ಅಲ್ಲಿ ಒಂದು 10 ನಿಮಿಷ ಕುಂದ್ರಿ ನಮ್ಮ ಹತ್ರ ಕತೆ ಕೇಳಕ್ಕೆ ಎದ್ದು ಓಡಿ ನೀವು. ಯಾಕಂದ್ರೆ ಕೇಳಿಸ್ಕೊಳ್ಳಲ್ಲ. ಇವಾಗ TV ಮೊಬೈಲು ಇದು ಇರೋದ್ರಿಂದ ಮಕ್ಕಳಿಗೆ ಕತೆ ಅನ್ನೋದು ಗೊತ್ತು. ನಮ್ಮ ಮನ್ಯಾಗೂ TV ಇತ್ತು. ನಾವು ಸಣ್ಣವ್ರು ಇಲ್ಲಕ್ಕಾಗಿ ಅಪ್ಪ TV ತಂದಿಟ್ಟಿದ್ರು. TV ಇತ್ತು ಕರೆ ಓನಿಡ TV ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟು. ಶಕ್ತಿಮಾನ್ ಜೈ ಭೀಮ್ ಇದನ್ನ ಭಾಳ ನೋಡ್ತಿದ್ವಿ.
ಆಮೇಲೆ ಓಂ ನಮ ಶಿವಾಯ ಇಂಥವೆಲ್ಲ ಹಿಂದಿ ಇರ್ತಿದ್ವು ಅವಾಗ, ಹಿಂದಿ ಧಾರಾವಾಹಿಗಳು. ಕನ್ನಡ ಒಂದು ಸಿನಿಮಾ, ವಾರದಾಗ ಒಂದು ಸಿನಿಮಾ ಅಷ್ಟೇ ಬರ್ತಿತ್ತು. ಶುಕ್ರವಾರಕ್ಕೊಮ್ಮೆ 8 ಗಂಟೆಗೆ ಚಿತ್ರಮಂಜರಿ ಅಂತ ಬರ್ತಿದ್ವು ಸಾಂಗು. ಆಮೇಲೆ ಉಳಿದ ದಿನ ಏನೈತಿ ಶಕ್ತಿಮಾನು, ಜೈ ಹನುಮಾನು, ಶನಿವಾರ ದಿನ ಶಕ್ತಿಮಾನು ಬರ್ತಿತ್ತು. ಜೈ ಹನುಮಾನು, ಸ್ವಾಭಿಮಾನು, ಯುಗ್, ಹಿಂದಿ ಧಾರಾವಾಹಿಗಳು ರೀ. ಇವೆಲ್ಲ ಇಷ್ಟಪಟ್ಟು ನೋಡ್ತಿದ್ವಿ ಆಗಿನ ಕಾಲದಾಗ. ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ವಿ ನಾವು ಅವಾಗ ಇರ್ಬೋದು. ಆ ಟೈಮಲ್ಲಿ ನೋಡ್ರಿ ಅವಾಗ ಹಿಂದಿ ಧಾರಾವಾಹಿಗಳು ಇಷ್ಟೆಲ್ಲ ಬರ್ತಿದ್ವು. ಆಮೇಲೆ ಚಿಗುರು DD ಚಾನಲ್ ಬಿಟ್ರೆ ಯಾವುದು ಬರ್ತಿದ್ದಿಲ್ಲ. DD1 ಚಂದನ, ಚಂದನ ಟಿವಿನೇ ಅವಾಗ ಬರೋದಂದ್ರೆ DD1 ದೂರದರ್ಶನ 8 ರೀ. ಅವಾಗ 8 ಟಿವಿಗಳು. ಅವಾಗ ಎಷ್ಟು ಜನ ಬಂದು ಕುಂದಿರ್ತಿದ್ರು ಗೊತ್ತೇನ್ರಿ ನಮ್ಮ ಮನೆಯೊಳಗೆ. ಇವಾಗ ರೀ ಒಂದು ಮನೆಯೊಳಗೆ 2-3 ಟಿವಿಗಳು ಅದಾವ. ಇಂಟ್ರೆಸ್ಟ್ ಇಲ್ಲ, ನಿಜ ಇಂಟ್ರೆಸ್ಟ್. ಟಿವಿ ನೋಡೋ ಇಂಟ್ರೆಸ್ಟೇ ಇಲ್ಲ, ಟಿವಿ ನೋಡೋಕೆ ಮನಸ್ಸೇ ಇಲ್ಲ ಈಗಿನ ಇದಕ್ಕಾಗಿ. ಈಗ ಮಕ್ಕಳ ಕೈಯಾಗ ಲೈಫ್ ಬರೀ ಬಿಜಿ 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 ರೀ. ಎಷ್ಟೇ ಇದು ಮಾಡಿದ್ರೆ ಬರೀ ದುಡಿಬೇಕು, ಮಕ್ಕಳಿಗೆ ಗಳಿಕೆ ಮಾಡಬೇಕು, ಮಕ್ಕಳು ಚಂದ ನೋಡ್ಕೋಬೇಕು. ಏನು ನಮ್ಮ ಜೀವನನಪ್ಪ, ನಮ್ಮ ಆಯರು ಏನಿಲ್ಲ ಅಂದ್ರೆ ಅವ್ರು ಹೆಂಗೆ ಆಗಿನ ಕಾಲದಾಗ ಬದುಕಿದ್ರಿ. ನಾವು ಅದೀವಿ ಬರೀ ಈ ಟೆನ್ಷನ್ನು ಒಂದು ಇದ್ರೊಳಗಿನ ಜೀವನ ಸಾಗತ್ತೆ ನೋಡ್ರಿ. ನಿಜ ನನಗೆ ನಮ್ಮ ಅಜ್ಜಿಯವ್ರು ನೆನೆಸ್ಕೊಂಡ್ರೆ ನಮ್ಮ ಜೀವನ ಹೆಂಗೆ, ಅವ್ರ ಜೀವನ ಹೆಂಗೆ. ಆದ್ರೆ ಅವ್ರ ಜೀವನದಾಗ ಏನೂ ಇರಲಿಲ್ಲ, ನಮ್ಮ ಜೀವನದಾಗ ಎಲ್ಲ ಐತೆ ಅಂದರೂ ನಮ್ಮ ಕಷ್ಟಗಳು ಜಾಸ್ತಿ ಐತಲ್ಲಪ್ಪ. ಅವ್ರು ಉಣ್ಣಾಕೆ ಒಂದು ಹೊತ್ತಿಗೆ ಸದ್ದು ಊಟ ಇಲ್ಲಾಂದ್ರೂ ಏನಾದ್ರು ಮಾಡಿದ್ರಾಯ್ತು, ಮುಂದೆ ಅನ್ನೋ ಒಂದು ಇದ್ರೊಳಗೆ ಬದುಕ್ತಿದ್ರು ಅವರು. ನಾವು ಎಲ್ಲ ಇದ್ರೂ ಉಣ್ಣಾಕೆ ಬಾಯಿಲ್ಲ, ಹಂಗೈತಿ. ಏನು ಕೇಳ್ತೀರಿ? ಓಕೆ, ನಿಮಗೂ ನಿಮ್ಮ ಅಜ್ಜಿಯವ್ರ ಕತೆ ಹೇಳ್ತಾ ಇದ್ರಾ? ನಿಮ್ಮ ಜೀವನ ಹೆಂಗಿತ್ತು? ನಾವು ಈ ಥರ ಹೇಳಿದ್ದೆಲ್ಲ ಸಿನಿಮಾ ಧಾರಾವಾಹಿಗಳು ನೀವು ನೋಡಿದ್ದೀರಾ? ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸಿಗೋಣ್ರಿ ಮತ್ತೆ. ನೋಡಿರಿ ನಮ್ಮ ಮನೆ ಮೇನ್ ರೋಡಿಗೆ ಐತಿ ನೋಡಿರಿ. ನಳ ಬಂದವು ಇವಾಗ, ಎಲ್ಲರೂ ಮನೆ ಮುಂದೆ ನೀರು ಹರಿದಿಟ್ಟಾವ. ಯಾವ ತೋದರ್ತೀವಿ. ಎಲ್ಲಿ ಹೋಗಿದ್ವಿ ನಿಮ್ಮ ಮಾವನ ತಂಡಸ್ಕ್? ನಮ್ಮಪ್ಪ ಇಂಥ ಬಾತ್ರೂಮ್ ಕಟ್ಟ್ಯಾನ, ಒಂದಲ್ದೆರಡು. ಒಂದು ಅಮೇರಿಕನ್ ಕಬೋರ್ಡು, ಒಂದು ಇಂಡಿಯನ್ ಸಿಸ್ಟಮು. ಆದರೆ ನಮ್ಮ ಹೊರಗೆ ಹೋಗುತ್ತೆ. ನಿಮ್ಮ ಅಪ್ಪ ಬಾತ್ರೂಮ್ನಾಗ ಕುಂದ್ರೋದು ಕಲಿಸಿಲ್ಲ ನಿಮ್ಗೆ? ನಮ್ಮ ಅಪ್ಪ ಇಟ್ಟು ಸೌಕರ್ಯ ಮಾಡಿದ್ರಿ, ಅವ್ನು ಹೊರಗೆ ಹೋಗ್ತದೆ ನೋಡಿ. ಅದು ನೋಡ್ರಿ ಹಿಂಗೈತಿ ಹಳ್ಳಿ ವಾತಾವರಣನೇ ಚಂದ ನೋಡ್ರಿ. ಅಲ್ಲಿ ನನ್ನ ಕಾಕನ ಮೊಮ್ಮಗ ಕುಂತಾನ, ನನಗೆ ಬಂದೆ ನೋಡಿ. ಬಾ 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 ಅಂತ ಈ ಸಿರ್ಲಿ ನೋಡಿ. ಅವ ಇಲ್ಲಿ ನಿಂತು ತಗೊಂಡು ನೋಡ್ತಾನ. ಅವನದನ್ನು ಒಂದು ವಿಡಿಯೋ ಐತಡ್ರಿ, ಹಾಕ್ತೀನಿ ನೋಡಿ. ನಾವು ಎಲ್ಲೇನ ನಾವು ಸಾಲಿ ಕಲಿ ಇಲ್ಲ ಅಂದಿ ಕಾಯ್ತೀನಿ. ಎರಡು ಅಂದಿ ಕಾಯ್ತೀನಿ. ನೀನು ಅಮ್ಮಗೆ ಯಾವ ಅಂದಿಕಾಯ ಎಲ್ಲ ನಂದಿಕಾಯ? ಮೂಗ್ ಮೇಲೆ ಐತೆ ಬಿಡವ. ಮಮ್ಮಗೆ ಟ್ಯೂಷನ್ ಕೋತಾನಂದ್ರೆ ಅಲ್ರಿ ನಮ್ಮ ಹಟ್ಟಿ ಅಲ್ಲ ನಮ್ಮ ಹಟ್ಟಿ ಪಾಡ್ ನಾವು ಅದು ಮಾಡಬಾರ್ದು ಅಂತೀರಿ ಏನಂತಾರ ಅವರು? ಅವೆಲ್ಲ ನಿಮ್ಮ ಕಾಲದಾಗಿದ್ದೇವೆ ಜಮಾನ್ದಾಗ, ಇವಾಗಿಲ್ಲ. ತಣ್ಣಗ ಜಿನಿ ಹಳಿ ಮಳೆ ಸುರಿಯಾಕತೈತಿ ಅಂತಂದ್ರೆ ತಣ್ಣ ಮಳೆ ಕುಂದ್ಕೊಂಡು ಬಜ್ಜಿ ತಿನ್ನಕತ್ತೀವಿ. ಎಲ್ಲರ ಕೈ ತೋರಿಸ್ರಿ ಬಜ್ಜಿ. ನಂಗೆ ಮಾತ್ರ ಎಡ್ಡೆ ಕೊಟ್ಟಾರ ನೋಡ್ರಿ. ಸಾಕು ಬಿಡು. ನಾ ತಿನ್ಬೇಕು ಅನ್ಸುತ್ತೆ. ಮಾಡ್ಬೇಕಿಂತವು ಸೇಮ್ ಇಂಥ ಮಾಡಕ್ಕೆ ಹಿಂಗೆ ಮಾಡ್ಬೇಕು ಸೇಮ್. ಹೌದಾ? ಮೇಯಾಕೆ ಮಾಡ್ತಾ ಸಾಕು, ಒಂದೊಂದು ಬಂದ್ರೆ ಸಾಕು. ನಾಳೆ ಎಷ್ಟು ತರಿಸ್ಲೇಬೇಕಾರ? ನಾಳೆ ದೋಸೆ ಮಾಡ್ತೀರಿ? ಏನು ಮಾಡ್ತೀರ? ಆಲೂಗಡ್ಡೆ ಪಲ್ಯ ಮಾಡಿ ಅಕ್ಕ ಅದ್ರ ಕೂಡ ಉಳ್ಳಾಗಡ್ಡಿ ಪಲ್ಯ ಮಾಡಿರಿ.